ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಹಿಂದಿನ ಕಂತಲ್ಲಿ ರವಿಶಂಕರ್ ಸರ್ ಅವರದ್ದು ಒಂದು 52 ಎಕರೆ ಕಾಫಿ ತೋಟದಲ್ಲಿ ಹವ್ಯಾಸಕ್ಕಾಗಿ ಶುರು ಮಾಡಿದಂತಹ ಹಣ್ಣಿನ ಬೆಳೆಗಳನ್ನ ವಾಣಿಜ್ಯಿಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ ನೋಡ್ಕೊಂಡ್ ಬಂದಿದ್ವಿ ಆಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ವಾಪಸ್ ಅವರನ್ನ ಮಾತಾಡ್ಸೋಣ. ಅವ್ರು ಹೇಳ್ತಾ ಇದ್ರು ಅವರದ್ದೇನಪ್ಪಾ ಅಂತಂದ್ರೆ 35 ಎಕರೆ ಭತ್ತ ಮುಂಚಿಂದನೂ ಮಾಡ್ತಾ ಇದ್ರಾಗಿತ್ತಂತೆ. ಅದನ್ನ ಭತ್ತವನ್ನ ಮಾಡ್ಕೊಂಡು ಅದರಿಂದ ಬಂದಿರೋ ಲಾಭದಿಂದ ಕಾಫಿ ಬೆಳೆದವರು. ಸೊ ಅದೇ ಭತ್ತವನ್ನ 35 ಎಕರೆ ಮಾಡ್ತಾ ಇದ್ದಾರೆ. ಕಾಫಿಗೆ ನೀರು ಬೇಕು ಅಂತ ಇಟ್ಕೊಂಡಿರೋ ಕೆರೆಯಲ್ಲೇ ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಫಾರೆಸ್ಟ್ರಿ ಕಾಲೇಜ್ ಅವರು ಈ ತೋಟ ಹತ್ರ ಇದೆ ಹೆಂಗಿದ್ರು ಕೆಲವೊಂದ್ ಬಾರಿ ಜೇನ್ ಪೆಟ್ಟಿಗೆಗಳು ಬೇಕಾಗತ್ತೆ ಅಂತ ಅನ್ಕೊಂಡು ತಂದಿಟ್ಕೊಳ್ಳೋ ಜೇನ್ ಪೆಟ್ಟಿಗೆಗಳಿಂದ ಇವರು ಸಹಿತ ಜೇನ್ ಸಾಕಾಣಿಕೆ ಬಗ್ಗೆ ತರಬೇತಿಯನ್ನ ಪಡ್ಕೊಂಡು ಜೇನ್ ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಈ ರೀತಿ ಇಷ್ಟನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಇವರು ಬಿದಿರನ್ನು ಕೂಡ ಬೆಳೆದಿದ್ದಾರೆ. ಸೊ ಇವೆಲ್ಲವನ್ನ ಯಾವ ರೀತಿ ಬೆಳೆದಿದ್ದಾರೆ, ಯಾಕೆ ಬೆಳೆದಿದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಎಷ್ಟು ಲಾಭ ಇದೆ, ಲಾಭ ಇದೆಯೋ ಇಲ್ವೋ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಸರ್ ನಾವು ಹಿಂದಿನ ಕಂತಿನಲ್ಲಿ ನಿಮ್ದು ಮುಖ್ಯವಾದ ಹಣ್ಣಿನ ಬೆಳೆಗಳು, ಬಹಳಷ್ಟು ಹಣ್ಣಿನ ಬೆಳೆಗಳು ಹಾಕಿದ್ರಿ, ಅದನ್ನೇ ಹುಡ್ಕೊಂಡು ನಾವು ಬಂದಿದ್ದಾಗಿತ್ತು. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಂಡ್ವಿ. ಈ ಕಂತಿನಲ್ಲಿ ಮುಖ್ಯವಾಗಿ ನಿಮ್ದು ಉಳಿದಿದ್ದು ಬಹಳಷ್ಟು ಇದಾವೆ ಸರ್. ನೀವ್ ಹೇಳ್ತಾ ಇದ್ರಿ ಒಂದೇದು ಕೆರೆ ಇದೆ. ಸಾಮಾನ್ಯವಾಗಿ ನೀರಿಗೋಸ್ಕರ ಇಲ್ಲಿ ಕೆರೆನೇ, ನಿಮ್ ಕಡೆ ಬೋರ್ವೆಲ್ ಯಾರು ಹೊಡ್ಸಲ್ಲ, ಕೆರೆ ಇದೆ. ಆ ಕೆರೆಯಲ್ಲಿ ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಒಂದೇದು ನೀವೇ ಅವಾಗೆ ಹೇಳಿದ್ರಿ 35 ಎಕರೆ ಭತ್ತ ಇದೆ, ಅದ್ರಲ್ಲಿ 35 ತರದ ಬೇರೆ ಬೇರೆ ತಳಿಗಳನ್ನ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ. ಅದ್ರದ್ದು ಜೇನ್ ಪೆಟ್ಟಿಗೆ ಇದೆ, ನಾವು ನೋಡಿದ್ರೆ ತುಂಬಾ ಜೇನ್ ಪೆಟ್ಟಿಗೆ ಹಾಕಿದೀರಾ, ಬಿದಿರು ಸಹಿತ ಹಾಕಿದೀರಾ ಅಲ್ಲಲ್ಲಿ. ಸೊ ಅವುಗಳೆಲ್ಲರ ಬಗ್ಗೆ ಮಾಹಿತಿ ತಗೊಳ್ಳೋಣ ಒಂದಿಷ್ಟು ಸಂಕ್ಷಿಪ್ತವಾಗಿ. ಸೊ ಮೊದಲನೇದಾಗಿ ಕೇಳೋದಾದ್ರೆ ಸರ್, ಈಗ ನಾನು ಮೀನ್ ಕೊಳದಲ್ಲೇ ಬರ್ತೀನಿ. ಸೊ ಕೆರೆ ಬಹಳ ವರ್ಷದಿಂದನೂ ಇತ್ತು, ಮುಂಚಿನೂ ಇತ್ತಲ್ವ ಕೆರೆ? ಎಷ್ಟು ದೊಡ್ಡದಿದೆ, ಹೇಗೆ ಸರ್ ಏನ್ ಕತೆ ಇದು? ಈಗ ಇದು 1.5 ಎಕರೆದ ಕೆರೆ. ಆಗ 40x40 ಇತ್ತು. 40x40 ಅಲ್ಲಿಂದ 87 ಅಲ್ಲಿ ನಾವು ಅದನ್ನ ದೊಡ್ಡದು ಮಾಡಿದ್ವಿ. ಅಂದ್ರೆ ದೊಡ್ಡದು ಮಾಡೋ ಪ್ರಮೇಯ ಯಾಕೆ ಬಂತು, ಹೇಗೆ ಅಂತ? ದೊಡ್ಡದಂದ್ರೆ ಕಾಫಿ ಲ್ಯಾಂಡ್ ಜಾಸ್ತಿ ಆದಾಗೆ ನಮಗೆ ಇರಿಗೇಷನ್ ಗೆ ಅವಶ್ಯಕತೆ ಇದೆ. 87 ವರೆಗೆ ನಮ್ಗೆ ಏನಿಲ್ಲ, 20 ಚೀಲ 30 ಚೀಲ ಕಾಫಿ ಆಗ್ತದೆ. ಅವಾಗ ಅಂದ್ರೆ ಮಳೆ ಬಂದ, ಅವಾಗ ಮಳೆ ಮಾರ್ಚ್ ಅಲ್ಲಿ ಮಳೆ ಬರ್ತದೆ. ಅದ್ರಲ್ಲಿ ಏನಾಯ್ತು ಅದನ್ನ ಈಗ ಕಮರ್ಷಿಯಲ್ ಆಗಿ ಮಾಡ್ತಾ ಇದೀವಿ. ನಮಗೆ ಮಲ್ಟಿಪರ್ಪಸ್ ಅಂದ್ರೆ ಒಂದ್ ಕಡೆ ನೀರು ತೋಟಕ್ಕೆ ಬೇಕು, ಇನ್ನೊಂದ್ ಕಡೆ ಮೀನು ಸಾಕಾಣಿಕೆ, ಅದ್ರಲ್ಲೂ ಒಳ್ಳೆ ಆದಾಯ ಇದೆ. ಖರ್ಚಿಲ್ಲದ ಆದಾಯ ಅಂತಲೇ ಹೇಳ್ಬೋದು ಮೀನು. ಈಗ ನಾವು ಅದಕ್ಕೆ ಮೆನ್ಯೂರು ಇದೆಲ್ಲ ಹಾಕಿ ಫುಡ್ ಅದಕ್ಕೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತದೆ. ಈಗ ನಾನೇನ್ ತುಂಬಾ ಅದಕ್ಕೆ ಇದು ಮಾಡ್ತಾ ಇಲ್ಲ. ಸಗಣಿ ಅಥವಾ ಸೊಪ್ಪುಗಳು ಅಥವಾ ಕೊಳ್ತೋದ ಹಣ್ಣುಗಳು, ಹಲಸಿನ ಹಣ್ಣು ತುಂಬಾ ಇದೆ ತೋಟದಲ್ಲಿ. ಸೊ ಅದು ಬಾಳೆಹಣ್ಣುಗಳು, ಕೆಳಗೆ ತರಕಾರಿಗಳು, ವೇಸ್ಟ್ ತರಕಾರಿಗಳು ಹಾಕಿದ್ರೆ ಹಣ್ಣುಗಳು ಕೆಳಗೆ ಸುಮಾರು ಬಿದ್ದಿರ್ತದೆ. ಅದನ್ನೆಲ್ಲ ಹಾಕೊಂಡು 2 ವರ್ಷಕ್ಕೊಮ್ಮೆ ತಗೊಂಡು ಹೋಗ್ತಾರ? ಇಲ್ಲ, ವರ್ಷ ಹಿಡಿತೀನಿ. ವರ್ಷ ನನಗೆ ಡಿಪಾರ್ಟ್ಮೆಂಟ್ ಇಂದ ಸೀಡ್ಲಿಂಗ್ಸ್ ತರ್ತೀನಿ ಅಥವಾ ಹುಣಸೂರಿಂದ ತರ್ತೀನಿ. ಇದು ಬೇರೆ ಬೇರೆ ತರದ್ದು, ಕಾಟ್ಲಾ, ಗ್ರಾಸ್ ಕಾರ್ಪ್, ರೋವು, ಬಿಗ್ ಹೆಡ್, ಸಿಲ್ವರ್ ಕಾರ್ಪ್, ಕಾಮನ್ ಕಾರ್ಪ್, ಹೀಗೆ ಫಂಗೇಶಿಯಸ್, ಹೀಗೆ ಬೇರೆ ಬೇರೆ ತರದ್ದು ಹಾಕ್ತೀನಿ. ನನಗೆ ಈ ಮೀನಲ್ಲಿ ಸಾಧಾರಣ ಕೊರೋನಾ ಟೈಮ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಮೀನ್ ಸಿಕ್ಕಿಲ್ಲ. ಕೇರಳದಿಂದ ಎಲ್ಲ ಬರ್ತಾ ಇತ್ತು. ಸಾಧಾರಣ ನಂಗೆ ಆ ವರ್ಷ 17 ಕ್ವಿಂಟಾಲ್ ಮೀನ್ ಆಯ್ತು. 17 ಕ್ವಿಂಟಾಲ್ ಅಟ್ ದ ರೇಟ್ ಆಫ್ 200 per kg. 200 per kg ಎಷ್ಟು ಆಯ್ತು ಹೇಳಿ? 1 ಕ್ವಿಂಟಲ್ 20,000 ಅಂತ. 17 ಕ್ವಿಂಟಲ್ಗೆ ಅಂತಂದ್ರೆ ಎಷ್ಟು? 3,40,000 ರೂಪಾಯಿ. ಸೊ ಒಂದೇ ದಿನದಲ್ಲಿ. ಆ ಕೊರೋನಾ ಟೈಮ್ ಅಲ್ಲಿ ಅಷ್ಟು ಡಿಮಾಂಡ್ ಇತ್ತು. ಅಂದ್ರೆ ಈ ಗ್ಯಾದರಿಂಗ್ ಇರಬಾರ್ದು, ಅದು ಇದೆಲ್ಲ ರೂಲ್ಸ್ ಇತ್ತು. ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಡ್ತು. ಅಂದ್ರೆ ಅಲ್ಲಿ ರೋಡಲ್ಲಿ ವೆಹಿಕಲ್ ಎಲ್ಲ ನಿಲ್ಸಿ ಇಲ್ಲಿ ತುಂಬಿ ಹೋದ್ರು. ನಂಗೆ ಆಶ್ಚರ್ಯ, ನಂಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಆ ತರ ಡಿಮಾಂಡ್ ಇತ್ತು. ಆಮೇಲೆ ಸಾಧಾರಣ ನಾನು ವರ್ಷ ಹಿಡಿದು ಜೀಪಲ್ಲಿ ಹಾಕೊಂಡು ಹೋಗ್ತೇನೆ. ನಾನು ಮುಟ್ಟೋದಿಲ್ಲ ಇರ್ಬೋದು, ಅದ್ರ ಕೆಲ್ಸದವ್ರು ಜಸ್ಟ್ ನಾನು ದುಡ್ಡು ಎಣಿಸ್ಕೊಳ್ಳೋದು ಮಾತ್ರ ಕೆಲಸ. ಒಂದೊಂದು ಕಾಲೋನಿಗೆ ಒಂದೊಂದು ದಿವಸ ಮಾರ್ಕೆಟ್. ಹಾಗೆ 200 ರೂಪಾಯಿ ಕೆಜಿ. 200 ರೂಪಾಯಿ ಕೆಜಿ ಯಾವುದೇ ಮೀನು ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕೆಲವರಿಗೆ ದೊಡ್ಡದು ಬೇಕು, ಕೆಲವರು ಮುಳ್ಳಿದೆ ಅಂತ ಹೇಳ್ತಾರೆ, ನಮಗೆ ತಿನ್ನಕ್ ಆಗಲ್ಲ ಅಂತ ಹೇಳ್ತಾರೆ, ಮಕ್ಕಳಿಗೆ ಆಗಲ್ಲ ಅಂತ ಅದು ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕೆಲವು ಸಾರಿ ವೇಸ್ಟ್ ಆಗ್ತದೆ ಅಂತ ಹೇಳುವಾಗ ನಾನು ಕೆಲಸದವ್ರಿಗೆ ಇಲ್ಲ ಗುಂಡಿಗೆ ಹಾಕ್ಬಿಡ್ತೀನಿ, ಗೊಬ್ಬರ ಆಗ್ತದೆ. ಯಾವ್ದಾ ತೆಂಗಿನ ಮರದ ಬಿಡ ವೇಸ್ಟ್ ಆಗೋದು ಜಾಸ್ತಿನೋ ಅಥವಾ ಎಲ್ಲ ಸೇಲ್ ಆಗೋದು? ಇಲ್ಲ, ಎಲ್ಲ ಸೇಲ್ ಆಗೋದು ಜಾಸ್ತಿ. ಕೆಲವು ಸಾರಿ ಲೇಟ್ ಆಗ್ಬಿಟ್ರೆ ಹಿಡಿಯೋದು ಲೇಟ್ ಆಗ್ಬಾರ್ದು. ಮಧ್ಯಾಹ್ನ ನಾನು ಹೊರಡ್ಬೇಕು, ಬೆಳಿಗ್ಗೆ ಹಿಡಿದು ಮಧ್ಯಾಹ್ನ ಹೊರಟ್ರೆ ಸಾಯಂಕಾಲದೊಳಗೆ ಖಾಲಿ ಆಗ್ಬೇಕು. ಮಧ್ಯಾಹ್ನ ಊಟಕ್ಕೆ ಬರ್ಬೇಕು, ಸಾಯಂಕಾಲ ಖಾಲಿ ಆಗ್ಬಿಡ್ಬೇಕು. ಒಂದು 5 ಗಂಟೆ ಒಳಗೆ ಖಾಲಿ ಆದ್ರೆ
ನಂಗೆ ಇದಾಗಲ್ಲ, ಮತ್ತೆ ಮಾರ್ಕೆಟ್ ಆಗಲ್ಲ ಸರ್. ಸರ್ ಹೌದು, ಇಷ್ಟು ದೊಡ್ಡ ಕೆರೆಗೆ ಮೀನ್ ಹಿಡಿಬೇಕು ಅಂತಂದ್ರೆ ಬೆಳಗ್ಗೆ ಶುರು ಮಾಡಿ ಎಷ್ಟು ಮಂದಿ ಬೇಕು, ಎಷ್ಟೊತ್ತು ಮಾಡ್ತಾರೆ ಅವ್ರು, ಹೇಗೆ? ಇಲ್ಲ ಸರ್, ಬಲೆ ಹಾಕಿ ಹೋದ್ರೆ ಆಯ್ತು. ಬಲೆ ಸಾಯಂಕಾಲ ಬಲೆ ಹಾಕಿದ್ರೆ ಹಾ. ಬಲೆಗೆ ಬಂದು ಹಾಯ್ ಬಲೆ ಹಾ, ಅಥವಾ ಕೆಲವು ಸರಿ ಅದು ಓಡಾಡಿ ಬಂದು ಅಲ್ಲೇ ಸಿಕ್ಕಾಕೊಳ್ತದೆ. ಕೆಲವು ಸರಿ ಬೀಸು ಬಲೆ, ಅದನ್ನ ಎಳಿಬೇಕಾಗ್ತದೆ. ಎಳಿಬೇಕಾಗುತ್ತೆ ಅದೇ. ಕೆಲವು ಸರಿ ಇಲ್ಲಿ ಲೋಕಲ್ ಅವರು ಕೆಲವರು ಹಿಡಿತಾರೆ, ಹಾ. ಅವರು ಕೆಜಿಗೆ ಇಷ್ಟು ಅಂತ ಹೇಳಿ ಕೊಟ್ಟು ಹೋಗ್ತಾರೆ. ಅವ್ರು ಹಾ. ಸ್ವಲ್ಪ 160 ರೂಪಾಯಿ ಕೊಡ್ತಾರೆ, ಅದು ಲಾಸ್ ಆಗ್ತದೆ. ಓಕೆ, ಓಕೆ. ಆದ್ರೆ ಅವರೇ ಇಟ್ಕೊಂಡು ತಗೊಂಡು ಹೋಗ್ತಾರೆ. ಅವ್ರು ಹಿಡ್ಕೊಂಡು ಅವರೇ ಅವ್ರು ಅವರು ಎಷ್ಟಕ್ಕೂ ಮಾರ್ತಾರೆ. ಹಾಗೆ ನೀವೇ ಹಿಡ್ಕೊಂಡು ಹಾ. ನೀವೇ ಇದ್ ಮಾಡ್ಕೊಂಡು ಹೋಗ್ತೀರಾ? ಕೆಲವು ಸರಿ ಪಿರಿಯಾಪಟ್ಟಣದಿಂದ ಬರ್ತಾರೆ. ಹಾ, ಹಾ, ಹಾ. ಅವನಿಗೆ ಬಲೆ ಚಾರ್ಜ್ ಕೊಡ್ಬೇಕು, ತೆಪ್ಪ ಚಾರ್ಜ್ ಕೊಡ್ಬೇಕು. ಓಕೆ, 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 ಓಕೆ. ಹಾ, 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 ಹಾ. ಅವನು ತುಂಬಾ ಒಂದ್ಸರಿ 2-3 ಕ್ವಿಂಟಾಲ್ ಇಟ್ಕೊಂಡು ಹೋಗ್ತಾನೆ. ಹಾ, ಹಾ. ಅವನಿಗೂ ಅಷ್ಟೇ, ಬೆಳಿಗ್ಗೆನೆ ಬೇಗ ಬಂದು ಹಾ. ತಗೊಂಡು ಹೋಗ್ಬಿಡ್ತಾನೆ. ಅವನಿಗೂ ವ್ಯಾಪಾರ ಆಗ್ಬೇಕು. ಓಕೆ, ಅವರು ಓಕೆ. ಐಸು ಗೀಸು ಇಟ್ಕೊಂಡ್ರು ಅದು ಸ್ಮೆಲ್ ಬರ್ತದೆ ಕೆಲವು ಸಾರಿ, ಓಕೆ, ಓಕೆ. ಹಾಳಾಗ್ತದೆ. ಸೊ ಅಂದ್ರೆ ಫ್ರೆಶ್ ಬೇಕು ಅಂದ್ರೆ ಅವ್ನು ಬೇಗ ಬಂದು ಕೊಟ್ಟು ಹೋಗ್ತಾರೆ. ಹಾಗೆ ಸೊ ಹೇಗೆ ಅಂತಂದ್ರೆ ನೀವು ಒಂದೋ ನೀವೇ ಮಾರ್ಬಹುದು, ಇಲ್ಲ ಇಲ್ಲೇ ಲೋಕಲ್ ಅವ್ರು ಬಂದು ಮಾರ್ಬಹುದು, ಇಲ್ಲ ಪ್ರಿಯಪಟ್ಟಣದಿಂದ ಬಂದು ತಗೊಂಡು ಮಾರ್ಬಹುದು. ಒಟ್ಟಿನಲ್ಲಿ ಮಾರುಕಟ್ಟೆಗಿಂತೂ ಚಿಂತೆನೇ ಇಲ್ಲ. ಚಿಂತೆನೇ ಇಲ್ಲ. ಮೀನಿಗಂತೂ ಡಿಮಾಂಡ್ ಇದ್ದೇ ಇರ್ತದೆ. ಖರ್ಚಿಲ್ಲದ ಬೆಳೆ ಅಂತ ಹೇಳ್ಬೋದು. ಖರ್ಚಿಲ್ಲ. ನಾವು ಏನು ಹೆಸರು ವೇಸ್ಟ್ ಹಾಕ್ತಾ ಇದೀರಾ ಅಷ್ಟೇ. ಅದಕ್ಕೆ ಮೇಂಟೈನ್ ಮಾಡಿದ್ರೆ ಆಗುತ್ತೆ. ನಾವು ಅದಕ್ಕೆ ಫುಡ್ ಫೀಡ್ ಅದು ಇದು ಕೊಟ್ಟು ಒಳ್ಳೆ ಗ್ರೋತ್ ಬರ್ತದೆ. 7 kg ವರೆಗೂ ಬರ್ತದೆ ಕೆಲವು ಸಾರಿ. ಸಾಧಾರಣವಾಗಿ ಈಗ ಎಷ್ಟು ಹೆಂಗ್ ಬರುತ್ತೆ ಸರ್? ಒಂದು ಅರ್ಧ ಕೆಜಿ, 1 ಕೆಜಿ, 2 kg, 1 kg, 2 kg ಬಂದ್ರೆ ಲಾಭ. ತುಂಬಾ ಆದ್ರೆ ಕೆಲವರು ಎಲ್ಲರೂ ತಗೊಳ್ಳೋದಿಲ್ಲ, ಎಲ್ಲರೂ ತಗೊಳ್ಳಲ್ಲ. ಅದು ಹೆವಿ ಆಗ್ತದೆ, ಕಟ್ ಮಾಡಿ ಕೊಡ್ಬೇಕು ಅವ್ರಿಗೆ. 2 kg ಮಿನಿಮಮ್ 2 kg ಇದ್ರೆ ಅವ್ರಿಗೆ ಖುಷಿ, ಒಂದ್ ಮನೆಗೆ ಸಾಕು. ಹಾಗೆ ಅದಕ್ಕಿಂತ ಜಾಸ್ತಿ ಸುಮ್ಮನೆ ವೇಸ್ಟ್ ಆಗ್ತದೆ, ನಮಗೂ ಕೆಲಸ ಜಾಸ್ತಿ ಆಗ್ತದೆ. ಸೊ ಅದು ಸರ್, 1 ವರ್ಷದಿಂದ ನೀವು ಮೀನಲ್ಲಿ ಎಷ್ಟು ಲಾಭ ಗಳಿಸ್ತೀರಾ? ಹೇಗೆ? ಮೀನಲ್ಲಿ ಸರಾಸರಿ 2 ಲಕ್ಷ ಬರುತ್ತೆ. ಸರಾಸರಿ 2 ಲಕ್ಷ. ಜಾಸ್ತಿ ಯಾವ್ದು ಖರ್ಚಿಲ್ಲ, ಜಾಸ್ತಿ ಖರ್ಚಿಲ್ಲ. ಹಬ್ಬ ಅಂದ್ರೆ 10-20 ಸಾವಿರ ಖರ್ಚು ಮಾಡ್ತೀನಿ. ಯಾವ್ದು? ಮರಿಗಳಿಗೆ ಅಷ್ಟೇ, ಇನ್ನೇನು ಖರ್ಚಿಲ್ಲ. ಮುಖ್ಯವಾಗಿ ನಿಮಗೆ ಈ ಕೆರೆ ಬೇಕಾಗಿ ನೀರಿಗೆ ಮೇನ್ ಪರ್ಪಸ್ ಅದು. ಅದ್ರ ಜೊತೆಗೆ ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಅಂತರ್ಜಲ ಇದ್ದೇ ಇರ್ತದೆ ನಮಗೆ. ಈ ಗದ್ದೆ ಮಾಡೋದ್ರಿಂದ ಅದೊಂದು ಇರ್ತದೆ, ಲಾಭ ಇದೆ. ಅದ್ರಲ್ಲಿ ನೀರು ಯಾವತ್ತೂ ಇರುತ್ತೆ, ಕುಡಿಯಕ್ಕೆ, ಬಾವಿಗೆ, ಎಲ್ಲದಕ್ಕೂ ಕೆರೆ ಒಂದಿದ್ರೆ ಸಾಕು. ಸರ್, ಇದು ಒಂದಾಯ್ತು, ಮೀನಿಂದ ಆಯ್ತು. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇತ್ತೀಚೆಗಂತೂ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಅವರು 1 ಎಕರೆ, 1.5 2 ಎಕರೆ ಇದ್ರು ಸಹಿತ ಕೃಷಿ ಹೊಂಡ ಮಾಡೋದು ಬಂದೇ. ಅವರು ಕೂಡ ಮೀನ್ ಹಾಕೊಂಡು ಆರಾಮ ಮಾಡಬಹುದು ಈ ರೀತಿ ಅನ್ಕೊಂಡು. ಕೆಲವು ಸಾರಿ ಕಳ್ಳತನ ನಡೀತದೆ ಸರ್, ಕದಿಯೋರು ಇದ್ದಾರೆ. ಈಗ ನಂದು ಬೇರೆ 3 ಕೆರೆ ಅಲ್ಲಿರೋದು, ಸ್ವಲ್ಪ ದೂರದಲ್ಲಿ, ಅಲ್ಲಿ ಕದಿತಾರೆ. ನಾನು ಆದ್ರೂ 2-3 ಫೀಟ್ ಇಟ್ಕೊಳ್ತೀನಿ. ಕೆಲವು ಸಾರಿ ಈ ವರ್ಷ ಅಲ್ಲಿ ಡ್ರೈ ಆಗ್ಬಿಟ್ಟಿದೆ, ಸೊ ಕದ್ದು ಹೋಗ್ತದೆ. ದೂರ ಇರೋದನ್ನ ಕದ್ದು ಹೋಗ್ತದೆ. ಇರುವಷ್ಟು ಮೀನ್ನ ಹಿಡಿದು ಮಾರ್ಬಿಡ್ತೇನೆ. ಸರಿ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್.
ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಒಂದು ಮೀನ್ ಆಯ್ತು ಸರ್. ಈಗ ನೆಕ್ಸ್ಟ್ ಜೇನಿಗೆ ಬಂದ್ರೆ, ಜೇನು ನೀವು ಮುಂಚಿನನೇ ಸಾಕ್ತಿದ್ರ ಹೇಗೆ? ಯಾವಾಗಿಂದ ಬಂತು? ತಂದೆ ಆಗ್ಲಿಂದೇ ಮಾಡ್ತಾ ಇದ್ರು. ತಂದೆ ಪೆಟ್ಟಿಗೆ ಎಲ್ಲ ತೆಗಿಲಿಕ್ಕೆ ಗೊತ್ತು, ಅದನ್ನ ಇಟ್ಕೊಳಕ್ಕೆ ಇದು ಗೊತ್ತು. ಅದಾದ ನಂತರ ಬಿಟ್ಟೋಯ್ತು, ಸ್ವಲ್ಪ ವರ್ಷ ಬಿಟ್ಟೋಯ್ತು. ಅಲ್ಲಿಂದ ಪುನಃ ಈ ಫಾರೆಸ್ಟ್ ಕಾಲೇಜ್ ಅವರು, ಕೆಂಚರೆಡ್ಡಿ ಅವರು ಇವರೆಲ್ಲ ಹೇಳಿದ್ಮೇಲೆ ಪುನಃ ಪೆಟ್ಟಿಗೆ ಅವರೇ ತಂದೆ ಇಡ್ತಾ ಇದ್ರು ನಮ್ಮಲ್ಲಿ. ಸೊ ನಂಗೆ ಇಷ್ಟು ಕೆಜಿ ಅಂತ ಕೊಟ್ಬಿಡ್ತಾರೆ ವರ್ಷಕ್ಕೆ. ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಯಾರು ಆಕಾಶ್ ಅಂತ ಹೇಳಿ, ಒಳ್ಳೆ ತಂದು ಮೇಂಟೈನ್ ಮಾಡ್ತಾನೆ. ನನಗೆ ಪಾಲಿನೇಷನ್ ಈಗ ಒಂದು 20-25% ಜಾಸ್ತಿ ಆಗುತ್ತೆ ಕ್ರಾಪ್. ಸೊ ನಾನ್ ಪೆಟ್ಟಿಗೆ ಇಡಿ, ಅದು ಕಳ್ಳತನ ಆಗುತ್ತೆ ಕೆಲವು ಸಾರಿ. ಪೆಟ್ಟಿಗೆಗಳು ಕದ್ಕೊಂಡು ಹೋಗ್ತಾರೆ ವಿತ್ ಹುಳ. ಜೇನ್ ತಿಂದ್ರು ತೊಂದ್ರೆ ಇಲ್ಲ ಸರ್, ಹುಳನ್ನು ಕದ್ಕೊಂಡು ಪೆಟ್ಟಿಗೆನೆ ರಾತ್ರಿ ಏನ್ ಮಾಡಲ್ಲ, ರಾತ್ರಿಯೇ ಕದಿಯೋದು ಎಲ್ಲ. ಹಾಗೆ ಆಗತ್ತೆ. ಇಟ್ಟಿದ್ದಾರೆ ಒಂದು 70-85 ಪೆಟ್ಟಿಗೆ ಉಂಟು. 85 ಇರ್ಬೋದು, 85. ಈ ಫ್ಲವರಿಂಗ್ ಟೈಮ್ ಅಲ್ಲಿ ಇಡ್ತಾರೆ. ಬಾಕಿ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ತಗೊಂಡು ಹೋಗ್ತಾರೆ. ನಂದು ಇದೆ ಕೆಲವು, ಅದ್ರ ಜೊತೆಗೆ ನಮ್ದು ಓನ್ ಇದೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಅಂದ್ರೆ ಅದಕ್ಕೆ ಫುಡ್ ಕೊಡ್ಬೇಕು ಬೇರೆ ಟೈಮ್ ಅಲ್ಲಿ, ಆಫ್ ಸೀಸನ್ ಅಲ್ಲಿ. ಅದೆಲ್ಲ ಬೆಲ್ಲದ ಪಾಕ, ಅದು ಇದು ಸಕ್ಕರೆ ಇದೆಲ್ಲ ಕೊಡ್ತಾರೆ. ಅದ ನಾ ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಇಷ್ಟೊಂದು ಹಣ್ಣಿನ ಗಿಡ ಎಲ್ಲ ಇದೆಯಲ್ಲ, ಇದೆಲ್ಲ ಇದೆ, ಅದು ವರ್ಷ ಪೂರ್ತಿ ಸಿಗಲ್ಲ. ನೋಡಿ ಇಲ್ಲಿ ಈಗ ಕಾಫಿ ಸೀಸನ್ ಸಿಗುತ್ತೆ. ಕಾಫಿ, ಹೊಂಗೆ ಮರದ ಹೂ, ಕೆಲವು ಕಾಡು ಹಣ್ಣುಗಳದ್ದು. ಇದು ನೋಡಿ, ಇದು ನಂದು ಕಾಡು. ಇದರಲ್ಲಿ ತರಾವರಿ ಇರುತ್ತದೆ, ಅದಿರ್ತದೆ. ಅಂದ್ರೆ ಬೇರೆ ಟೈಮ್ ಅಲ್ಲಿ ಈಗ ಅವರಿಗೆ ಇದಕ್ಕೆ ಸೂರ್ಯಕಾಂತಿ ಅಥವಾ ರಾಗಿಗೆ ಅಥವಾ ಕಲ್ಲಂಗಡಿ, ನಮಗೆ ಕಲ್ಲಂಗಡಿ ಕಾಯಿ ಕಚ್ತಾ ಇಲ್ಲ ಅಂತ ಇಲ್ಲಿಂದ ತಗೊಂಡು ಹೋಗ್ತಾರೆ. ಸೊ ಅವನು ಮೇಂಟೈನ್ ಮಾಡ್ತಾ ಇರ್ತಾನೆ. ಮತ್ತೆ ಕೆಲವು ಸಾರಿ ಸ್ಪ್ಲಿಟ್ ಮಾಡ್ತಾನೆ ಅದನ್ನ, ರಾಣಿ ಜೇನು ಎರಡಾದ್ರೆ ಸ್ಪ್ಲಿಟ್ ಮಾಡ್ತಾನೆ. ಸೊ ಅದನ್ನ ದೂರ ಇಡ್ಬೇಕಾಗ್ತದೆ. ಆಗ ಅದಕ್ಕೆ ನಮ್ಮ ತೋಟ ಹತ್ರ ಅವರಿಗೆ ಕಾಲೇಜ್ ಇದಕ್ಕೆ ಅದಕ್ಕೆಲ್ಲ ಅನುಕೂಲ. ಅವನಿಗೆ ನೋಡ್ಕೊಂಡ್ ಬರಕ್ ಹೋಗ್ಲಿಕ್ಕೂ ಅನುಕೂಲ. ಫಾರೆಸ್ಟ್ ಕಾಲೇಜ್ ಅವರಿಗೆ 2 ಕಿಲೋಮೀಟರ್ ಅಷ್ಟೇ. ಸೊ ನಮ್ಮ ತೋಟ ಮತ್ತೆ ಯಾವ ಗಲಾಟೆ ಇರೋದಿಲ್ಲ, ಕೆಲವರು ಜನ ಸರಿ ಇರೋದಿಲ್ಲ. ಹಾಗೆ ನಮ್ಮಲ್ಲಿ ಇಟ್ಟು ತುಂಬಾ ಖುಷಿಯಿಂದ ಅವನಿಗೂ ಮಾರ್ಕೆಟ್ ಆಗುತ್ತೆ, ನಂಗೆ ಸಹ ಒಳ್ಳೆ ಲಾಭ. ನಂಗೆ ಖಂಡಿತ ಸಿಗುತ್ತೆ. ಎಷ್ಟು ಕೊಡ್ತಾರೆ? ಹೆಂಗ್ ಕೊಡ್ತಾರೆ? ವರ್ಷಕ್ಕೆ ಒಂದು 40 ಕೆಜಿ ಆದ್ರೂ ಕೊಡ್ತಾರೆ. 40 ಕೆಜಿ ಕೊಡ್ತಾರೆ. ಮಾರ್ಕೆಟ್ ಇದೆ, ಒಳ್ಳೆ ಸರ್. ಈಗ ರೋಡ್ ಅಲ್ಲಿ ಮಾರೋದೆಲ್ಲ ಡೂಪ್ಲಿಕೇಟ್ ಸರ್, ಡೂಪ್ಲಿಕೇಟ್. ನಾವು ಒರಿಜಿನಲ್ ತಿಂದ ಮೇಲೆ ಅದು ಡೂಪ್ಲಿಕೇಟ್ ಏನು ಅಂತ ಗೊತ್ತಾಗುತ್ತೆ ನಮಗೆ ಸಹ, ಗೊತ್ತಾಗುತ್ತೆ. ಎಲ್ಲರೂ ಈಗ ಕೊಡಗಲ್ಲಿ ಅರ್ಧ ಜನ ಮೋಸನ ಸರ್. ಇವನ್ ವೈನ್ ಕೂಡ ಅಷ್ಟೇ, ಜೇನು ಕೂಡ ಅಷ್ಟೇ. ಜೇನು ಪೆಟ್ಟಿಗೆ ಜೇನು ಮೋಸನೇ ಸರ್, ಏನು ಇಲ್ಲ ಅದ್ರಲ್ಲಿ. ಬೆಲ್ಲ ಜೋನಿ ಕೇಳ್ಬೋದಾ ಸರ್? ಹೆಂಗೆ ಅಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಯಾರೋ ಬೆಂಗಳೂರು ಅದು ಜೇನನ್ನು ನೋಡ್ಕೊಂಡು ಹಿಡಿಬಹುದಾ, ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ? ಹೇಗೆ ಆಗುತ್ತೆ? ಎಕ್ಸ್ಪರ್ಟ್ ಗಳಿಗೆ ಆಗುತ್ತೆ. ಈಗ ನಮಗೆ ಅದ್ ನಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಬೆಲ್ಲ ಜೋನಿ ಯಾವ್ದು, ಇದು ಅದ್ರ ಪರಿಮಳ. ಕೆಲವರು ಸರ್ ಅದಕ್ಕೆ ಆಗ್ಲೇ ಕುಡಿಲಿಕ್ಕೆ ಕೊಡ್ತಾರೆ ಜೇನಿಗೆ, ನಮ್ ಮುಂದೆನೆ ಪೆಟ್ಟಿಗೆಲ್ ತೆಗ್ದಂಗ್ ಮಾಡ್ತಾರೆ ಸರ್. ಬೆಲ್ಲ ಜೋನಿ ಕೊಟ್ಕೊಂಡು ಅಲ್ಲಿಂದೇ ಇದನ್ನ ತೆಗೆದು, ಅದು ಆಕ್ಚುಲಿ ಬೆಲ್ಲ ಜೋನಿ ಅದಕ್ಕೆ ಕೊಟ್ಟು. ಸಾಮಾನ್ಯವಾಗಿ ರೇಟ್ ಎಷ್ಟಿದೆ ಸರ್? ಹೇಗೆ ರೇಟ್ 1000 ರೂಪಾಯಿ ಮೇಲೆ ಇದೆ ಸರ್. ಒರಿಜಿನಲ್ ಕೆಲವರೆಲ್ಲ 1500 ಮಾರೋದು ಕೆಜಿಗೆ. ಜೇನು ತೂಕ ಜಾಸ್ತಿ ಸರ್, ಜೇನು ತೂಕ ಜಾಸ್ತಿ. ಒಂದ್ ವರ್ಷಕ್ಕೆ ಆರಾಮ್ 40,000 ರೂಪಾಯಿ ಆರಾಮ್. ಹೌದು ಸರ್, ಹೌದು. 40 ಕೆಜಿ ಕೊಡ್ತಾ ಇದ್ರಂತಂದ್ರೆ ಏನಿದ್ರು 800 ಕಮ್ಮಿ ಯಾರು ಕೊಡೋದಿಲ್ಲ ಸರ್. ಪಕ್ಕಾ ಜೇನು ಬೆಳೆಗಾರ ಇಲ್ಲ ಸರ್. ಈಗ ನೋಡಿ, ಕೆಲವು ಸ್ಟಾಲ್ಗಳೆಲ್ಲ ಮೊನ್ನೆ ಬೆಂಗಳೂರಲ್ಲಿ ಹೋಗಿದ್ದೆ, ಕೆಲವು ಸ್ಟಾಲ್ಗಳದ್ದು ಜೇನು ನಾನು ನೋಡಿದ ಕೂಡಲೇ ಗೊತ್ತಾಯ್ತು ಇದು ಅಲ್ಲ. ಕೆಲವರು ಶಿರ್ಸಿ ಅವ್ರದ್ದು ಇತ್ತು, ಅದು ಚೆನ್ನಾಗಿತ್ತು. ಕೆಲವ್ರದ್ದು ಚೆನ್ನಾಗಿದೆ. ಸೊ ಅಂದ್ರೆ ನಾ ಕೇಳ್ತಾ ಇರೋದಕ್ಕಲ್ಲ ಸರ್,
ಒಂದು ನಿಮ್ದೇ ಕೆಲವೊಂದಿಷ್ಟು ಜೇನ್ ಪೆಟ್ಟಿಗೆ ಇದೆ, ಇನ್ನೊಂದಿಷ್ಟು ಅವರೇ ಫಾರೆಸ್ಟ್ ಕಾಲೇಜ್ ಇಡ್ತಾರೆ. ಇಡೋದ್ರಿಂದ ಏನ್ ಲಾಭ? ಒಂದು ಲಾಭ ಇಳುವರಿ ನಮ್ಗೆ ಒಂದು ತೋಟಕ್ಕೆ ಕಾಫಿ ಇಳುವರಿ ಜಾಸ್ತಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ವರ್ಷಕ್ಕೆ 45,000 ರೂಪಾಯಿ ಏನಿಲ್ಲದೆ ಬರ್ತದೆ ಸರ್. ಅಂದ್ರೆ ಹೆಂಗೆ ಅಂದ್ರೆ ಆ ಜೇನುನೊಣಗಳು ಒಂದು ನಿಮ್ಮದು ಇಳುವರಿನೂ ಜಾಸ್ತಿ ಮಾಡಿ ನಿಮ್ಗೆ ಆದಾಯ ಅವನಿಗೂ ಆದಾಯ ಸಿಗುತ್ತೆ. ಪೆಟ್ಟಿಗೆ ಮಾರ್ಬೋದಲ್ಲ ಸರ್, 3,500-4,000 ಸಾವಿರ ಇದೆ ವಿತ್ ಜೇನು. ಅವನು ಸ್ಪ್ಲಿಟ್ ಮಾಡಿ ಮಾರ್ತಾರೆ. ಓಕೆ ಓಕೆ ಓಕೆ. ವರ್ಷಕ್ಕೊಂದು 100-200 ಪೆಟ್ಟಿಗೆ ಮಾರಿದ್ರೆ ಅವನಿಗೂ ಆದಾಯ, ನಮಗೂ ಆದಾಯ. ಸೊ ಅವನು ಬದುಕಬಹುದು, ನಾನು ಬದುಕಬಹುದು. ನೀವು ಪೆಟ್ಟಿಗೆ ಮಾರೋದು ಏನಾದ್ರು ಇದೆಯಾ? ಜೇನು ಕುಟುಂಬ ಮಾರೋದು? ಇಲ್ಲ, ನಾನು ಮಾಡ್ತಾ ಇಲ್ಲ. ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ಸರ್, ಎಲ್ಲ ಗೊತ್ತಿದೆ, ಟ್ರೈನ್ಗೆ ಆಗಿದೆ ನಂಗೆ. ಹಾಗೆ ಬಟ್ ಸದ್ಯಕ್ಕೆ ಬೇಡ, ಈ ಕೆಲಸಗಳೇ ಜಾಸ್ತಿ ಇರೋದ್ರಿಂದ ಬೇಡ ಅಂತ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನಮಸ್ತೆ ಸರ್. ನಮಸ್ತೆ. ನಾವು ಹಿಂದಿನ 2 ಭಾಗದಲ್ಲಿ ಮೊದಲನೇದಾಗಿ ಮೀನ್ ನೋಡಿದ್ವಿ, ಅದಾದ್ಮೇಲೆ ಜೇನ್ ಪೆಟ್ಟಿಗೆ ನೋಡಿದ್ವಿ. ನಮಗೆ ಹಿಂದಿನ ಬಾರಿ ನೀವು ಹಿಂದಿನ ಕಂತಲ್ಲಿ ಹೇಳ್ಬೇಕಾದ್ರೆ ಬಹಳ ಆಶ್ಚರ್ಯ ಅನ್ಸಿತ್ತದೆ. ನೀವು 35 ಎಕರೆ ಭತ್ತದಲ್ಲಿ 35 ಬೇರೆ ಬೇರೆ ತಳಿಗಳನ್ನ ಬೆಳಿತಾ ಇದ್ದೀರಾ ಅಂತ ಅನ್ಕೊಂಡು ಮುಂಚೆನೆ ಹೇಳಿದ್ರಿ. ಬಹಳಷ್ಟು ಮುಂಚೆ ನಿಮ್ದು 35 ಭತ್ತದೇ ಇತ್ತು, ಕಾಫಿ ಎಲ್ಲ ಅವಾಗ ಕಡಿಮೆ ಇತ್ತು ಅಂದ್ಕೊಂಡು. ಆವಾಗ ಇಷ್ಟೇ ಬಹಳ ತಳಿಗಳು ಬೆಳೆಸಿದ್ರೆ ಒಂದೇ ತಳಿ ಇತ್ತು, ಹೇಗೆ ಸರಿ ಅಂತ? ಆವಾಗ ಇದ್ದಿದ್ದು 2-3 ಲೋಕಲ್ ವೆರೈಟೀಸ್, ಸ್ಥಳೀಯ ವೆರೈಟಿಗಳು. ಅಂದ್ರೆ ಬಿಕೆಬಿ, ದೊಡ್ಡಿ, ಈ ತರ ಬಿಳಿಯ ಅಂತೇಳಿ. ಈಗ ನಾನು ಹಾಸನದಿಂದ 89ರಲ್ಲಿ ಇಲ್ಲಿ ಬಂದೆ, ತಂದೆಗೆ ಆಕ್ಸಿಡೆಂಟ್ ಆದ್ಮೇಲೆ. ಬಂದ್ಮೇಲೆ ಯಾಕೆ ಗದ್ದೆ ಹಾಳ್ಬಿಡ್ಬೇಕು, ಬಂದ ದಾರಿನ ಮರಿಬಾರ್ದು. ನಾವು ಇವತ್ತು ಕಾಫಿಯಿಂದ ಅನುಕೂಲ ಬಂದಿರ್ಬೋದು ಎಲ್ಲ, ಆದ್ರೆ ಬಂದ ದಾರಿ ಮತ್ತೆ ನಮಗೆ ನಮ್ಮದೇ ಆದ ಒಂದು ಊಟ, ಒಳ್ಳೆ ಊಟ. ಈಗ ಪೇಟೆಯಲ್ಲಿ ಸಿಗೋದೆಲ್ಲ ನಿಮಗೆ ಅಡಲ್ಟ್ರೇಷನ್ ಎಲ್ಲ ಇದಾಗುವಂಥದ್ದು. ಇದು ನಮಗೆ ಬೇಕಾದ ವೆರೈಟಿಗಳು, ಅಂದ್ರೆ ಕೆಲವು ಫ್ಲೇವರ್ಡ್ ವೆರೈಟೀಸ್, ಅರೋಮೆಟಿಕ್, ಜೀರಿಗೆ ಸಣ್ಣ, ಗಂಧಸಾಲೆ, ಈ ತರದೆಲ್ಲ ಎಲ್ಲೆಲ್ಲಿಂದ ಹುಡ್ಕೊಂಡ್ ಬಂದು ಬೆಳಿತಾ ಇದ್ದೀನಿ. ಅಂದ್ರೆ ನಾನು ಮತ್ತೆ ಲಾಭ ಮಾಡ್ಲಿಕ್ಕೆ ಬಿತ್ತನೆ ಬೀಜ ಮಾರೋದು. ಬಿತ್ತನೆ ಬೀಜ ಇಲ್ಲಿಯ ತುಂಬಾ ಬಹಳ ಅಂದ್ರೆ ಅಪರೂಪದ ತಳಿಗಳನ್ನ ನೀವು ಬಿತ್ತನೆ ಬೀಜಕ್ಕೆ ಜಾಸ್ತಿ ಸ್ಥಳೀಯ ಬೆಳೆಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಾ ಅಂದ್ಕೊಂಡು.
ತಗೊಳ್ಳೋರು ಭತ್ತದ ಬಹಳ ಮಂದಿ ತಳಿಗಳನ್ನ ಇದ್ದಾರೆ. ಸಂರಕ್ಷಣೆಯೂ ಮಾಡ್ತಾ ಇದ್ದೀನಿ. ಸರ್ ನಾನು ಕೇಳಲ್ಪಟ್ಟೆ ನೀವು ಭತ್ತದ ತಳಿ ಬೇಕು ಅಂತ ಅಂದ್ಕೊಂಡು ಉತ್ತರ ಭಾರತದ ರಾಜ್ಯ ತನಕ ಅಲ್ಲಿಂದಲೂ ಬರ್ತಾರೆ. ನನಗೆ ಕೆಲವು ಸ್ನೇಹಿತರು ಇದ್ದಾರೆ. ಈಗ ಹಾ. ಕಾಸರಗೋಡಿಂದ ಪದ್ಮಶ್ರೀ ಅವಾರ್ಡಿ ಹಾ, ಸತ್ಯನಾರಾಯಣ ಪಲ್ಲೇರಿ ಅಂತೇಳಿ ಹಾ, ಹಾ. ಅವರು ಸಹ ಒಂದು 50-60 ತಳಿ ಕಳಿಸಿದ್ದಾರೆ. Okay, okay. ನೋಡಿ ರವಿಶಂಕರ್ ಇದು ಸ್ಯಾಂಪಲ್. ಕೆಲವು ಡಬಲ್ ಹಾ. 2 ಅಕ್ಕಿ, ಒಂದು ಭತ್ತದೊಳಗೆ 2 ಅಕ್ಕಿ ಎರಡು ಇರುವಂತದ್ದು. ಅಕ್ಕಿ ಇರೋದು. Okay, ಹಾ, okay. ಹಾ, ಹಾ. ಹಾ, ಹಾ, ಹಾ. ಜುಗಲ್ ರೈಸ್ ಅಂತ. ಹಾ. ಮತ್ತೆ ಇಮಿಡಿಯೇಟ್ ಈಗ ಮಿಲಿಟರಿ ಅವರಿಗೆಲ್ಲ ನೀರಿಗೆ ಹಾಕಿದ ಕೂಡಲೇ ಅನ್ನ ಆಗುವಂತದ್ದು ಅಂತ ಭತ್ತಗಳು. ಹಾ, 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 ಹಾ. ಹಾ. ಕೆಲವು ಮ್ಯಾಜಿಕ್ Okay. ರೈಸ್ ಅಂತ. ಹಾ. ಬ್ಲ್ಯಾಕ್ ರೈಸ್ ಈಗ ಆರೋಗ್ಯದ ಬಗ್ಗೆ ಸುಮಾರು ಜನ ಇದ್ ಮಾಡ್ತಾರೆ. ಕಾಳಜಿ ಇದೆ. ಸೊ ಹಾ, ಕಾಳಜಿ ಹಾ, ಬ್ಲ್ಯಾಕ್ ರೈಸ್ ಅಂತ ಕ್ಯಾನ್ಸರ್ಗೆ ಅದಕ್ಕೆ ಇದಕ್ಕೆ ಆಗುತ್ತೆ. ಹಾ. ಕೆಲವರಿಗೆ ಶುಗರ್ ಪೇಷಂಟ್ಗಳಿಗೆ ಹಾ, RNR ಹಾ, ಹಾ. ತೆಲಂಗಾಣ ರೈಸ್ ಅಂತ ಹೇಳಿ ತೆಲಂಗಾಣ. RNR Okay, ಅದು ಸಹ ಅಷ್ಟೇ ಶುಗರ್ ಫ್ರೀ ರೈಸ್ ಅದು. okay. ಆ ತರದ್ದು ಕೆಲವು ಹಾಗೆ ಹೈ ಈಲ್ಡಿಂಗ್ ವೆರೈಟೀಸ್ ಹಾ. KHP 11 Okay. ಆರೋಮೆಟಿಕ್ ವೆರೈಟೀಸ್, ಚಿಂಗ್ರಿ, ಜೀರಿಗೆ ಸಣ್ಣ, ಗಂಧಸಾಲೆ, ಕಾಗೆ ಸಣ್ಣ, ಹೀಗೆ ಬೇರೆ 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 ವೆರೈಟಿಗಳನ್ನ ತಂದು ನಡ್ತೀನಿ. ಹಾ. ಅದೇ ತರ ಡಿಮಾಂಡ್ ಇದೆ. ಹಾ, ಹಾ. ಕೊಡಗಿನಲ್ಲಿ ಯಾರು ಸ್ಟಾಕ್ ಇಟ್ಕೊಳ್ಳಲ್ಲ ಭತ್ತ ಭತ್ತನ. ಭತ್ತ Okay, ಸ್ಟಾಕ್ okay. ಇಟ್ಕೊಳ್ಳಲ್ಲ. ಏಪ್ರಿಲ್ ಮೇಲಿ ನಾನು ಮಾರ್ಲಿಕ್ಕೆ ಶುರು ಮಾಡ್ತೀನಿ. ಹಾ, ಹಾ, ಹಾ. ಸೊ ಇಡೀ ಕೊಡಗು ಅಲ್ಲದೆ ಹಾಸನ, ಚಿಕ್ಕಮಗಳೂರು, ಹಾ, ಹಾ, ಹಾ. ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಓ, ಕೇರಳದಿಂದ okay, ಬರ್ತಾರೆ. okay, okay. ಬೀಜ ನನ್ನ ತಗೊಂಡು ಹುಡುಕೊಂಡು ಬರ್ತಾರೆ ಹಾ, ಹಾ, ಬೀಜ ಹಾ, ಭತ್ತ. ಹಾ, ಹಾ. ಸೊ ನಾನು ಕೆಲವು ವೆರೈಟಿಗಳಿಗೆ ಸ್ವಲ್ಪ ಚಾರ್ಜ್ ಮಾಡ್ತೇನೆ. 6,000ದಿಂದ 10,000ವರೆಗೆ. ಹಾ, ಹಾ. ಕ್ಲೀನ್ಡ್ ವೆರೈಟಿ, Okay. ಪಕ್ಕಾ ಬೀಜ, ಪಕ್ಕಾ ಬೀಜ. 90 Okay, okay. 99% ಪ್ಯೂರಿಟಿ, ಆ ತರ Purity. ಹಾ, 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 ಹಾ. ಗ್ಯಾರಂಟಿ. 99 ಜರ್ಮಿನೇಷನ್ purity ಆಗುತ್ತೆ, ಅಂತಂದ್ರೆ 99% ಜರ್ಮಿನೇಷನ್ ಆಗುತ್ತೆ, ಕ್ಲೀನ್ ಮಾಡಿ. clean ಮಾಡಿ. ಆ, ಅಂದ್ರೆ clean ಅದರಲ್ಲಿ ಮಾಡಿ. ಬೇರೆ ತಳಿಗಳ ಬೀಜ ಇಲ್ಲ ಇರಲ್ಲ. ಅದ್ರ ಜೊತೆ ಜೊಳ್ಳು ಇರ್ಬೋದು, ಬೇರೆ ಕಸ ಅದು ಯಾವ್ದು ಕಡ್ಡಿ ಇಲ್ಲ, ಏನೂ ಇರಲ್ಲ. ಯಾವ್ದು ಎಲ್ಲ ಇಲ್ಲದೆ clean ಮಾಡ್ತೇನೆ. ಮಾಡಿರುವಂಥದ್ದು. ಅದಕ್ಕಾಗಿ ಜನ ಹುಡ್ಕೊಂಡ್ ಬರ್ತಾರೆ ನನ್ನ ಹಾ, ಆ ಹಾ, ಟೈಮಲ್ಲಿ. Okay, 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 okay. ಸೊ ನನಗೆ ಅವಾರ್ಡ್, ಈಗ ಸ್ಟೇಟ್ ಅವಾರ್ಡ್ ಹಾ, ಹಾ, ಹಾ. ಸಿಕ್ಕಿರೋದೇ ಅದಕ್ಕೆ. ಉದಯೋನ್ಮುಖ ಕೃಷಿ ಉದಯೋನ್ಮುಖ ಪಂಡಿತ. ಕೃಷಿ ಪಂಡಿತ 2023 ಹಾ, ಹಾ, ರಾಜ್ಯ ಪ್ರಶಸ್ತಿ, ಶಿವಮೊಗ್ಗ ಯೂನಿವರ್ಸಿಟಿ ಪ್ರಶಸ್ತಿ, ಹಾ, ಹಾ, ಹಾ. ಮಿಲಿಯನೇರ್ ಪ್ರಶಸ್ತಿ ಡೆಲ್ಲಿ, ಡೆಲ್ಲಿಲಿ, okay, ಡೆಲ್ಲಿಲಿ. okay, okay. ಹಾ, 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 ಹಾ. ಅದು 2023ರಲ್ಲಿ. Okay, okay, okay. ಸೊ ಅದೆಲ್ಲ ಸಿಕ್ಕಿದೆ. ಹಾ. ಹಾಗೆ ಗದ್ದೆ, ತುಂಬಾ ಗದ್ದೆ ಇದೆ, ಕುಟುಂಬದ ಆಸ್ತಿ, ಹಾ. ಮೊದಲಿನಿಂದ ಬಂದಂತದ್ದು, ನಾವು ಇದರಿಂದೇ ಮೇಲೆ ಬಂದಿದ್ದು. ಹಾ, ಸೊ ಬಂದ ದಾರಿನ ಮರಿಬಾರ್ದು ಅಂತ ಹೇಳಿ ಅದೆಲ್ಲ ಮಾಡ್ತಾ ನಾನು ಮಾಡ್ಕೊಂಡು. ನನ್ನ ತಮ್ಮ ಸೇರಿ, ನಾನು ಒಬ್ಬನೇ ಅಂತ ಹೇಳಿದ್ರೆ ಅಹಂಕಾರ ಆಗುತ್ತೆ. ಹಾ, ನನ್ನ ತಮ್ಮನು ಜೊತೆಲಿ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸರ್ ಪ್ರತಿ ವರ್ಷ ನೀವು ಬೀಜ ತರ್ತೀರಾ ಅಥವಾ ಕೆಲವೊಂದು ಈಗ- ಹಾ, ಕೆಲವು ಬೀಜಗಳು ಆಗಲ್ಲ ಸರ್ ನೆಕ್ಸ್ಟ್ ಇಯರ್ಗೆ. ಹಾ. ಈಗ ನಾನು ನೋಡ್ತೇನೆ ಈ ವರ್ಷ ತಂದಿದ್ದು ಬೆಳೆ ತುಂಬಾ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಹಾ. ಬಿಟ್ಬಿಡ್ತೇನೆ. ಬಿಟ್ಬಿಡಿ, ಅವರಿಗೂ ಹೇಳ್ಬಿಡ್ತೇನೆ, ಹಾ. ತಗೊಳ್ಳೋರಿಗೂ ಇದು ಬೇಡ ಸರ್, ಇದು ಬೇಡ, ಇದು ಆಗಲ್ಲ, ಇಳುವರಿ ಬರಲ್ಲ. ಇಳುವರಿ ಕೆಲವರಿಗೆ ಹುಲ್ಲು ಮಾತ್ರ ಬೇಕು, ಹಾ, ಹಾ, ಹಾ. ಹುಲ್ಲು ಜಾಸ್ತಿ ಆಮೇಲೆ ಇರುವಂತದ್ದು. ಕೆಲವೊಂದು ತಳಿಗಳು ಅಷ್ಟೇ ಅಲ್ವಾ ಸರ್? ಹಾ, ಬಹುಶಃ ಕೆಲವು- ಉದ್ದ ಆದ ತಳಿಗಳು ಜಾಸ್ತಿ ಇಳುವರಿ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಬಟ್ ಇದು ಡ್ವಾರ್ಫ್ ವೆರೈಟಿ ಕೆಲವರಿಗೆ ಬೇಕು, ಹಾ, ಅಂದ್ರೆ ನಾವು ಮಿಷಿನ್ ಅಲ್ಲಿ ಕುಯಿಸ್ತೀನಿ ತೋರಿಸ್ತೀನಿ. ಹಾ, ಹಾ, ಅಂತವರಿಗೆಲ್ಲ. ಮತ್ತೆ ಊಟಕ್ಕೆ ಫೈನ್ ವೆರೈಟಿ ಕೆಲವರಿಗೆ, ಹಾ. ಈಗ ಸೋನಾ ಮಸೂರಿ ಇಂಥದ್ದೆಲ್ಲ ಬೇಕಾಗ್ತದೆ. ಹಾ, ಹಾ. ಸಣ್ಣ ಅಕ್ಕಿಗಳು ಸಣ್ಣ ಕೆಲವರಿಗೆ ಅದು So, ಇಷ್ಟಪಡ್ತಾರೆ. ಯಾವ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ? ಕೆಲವರಿಗೆ ಆರೋಗ್ಯದ ಬಗ್ಗೆ, ಈಗ ರಾಜಮುಡಿ, ಹಾ, ಕೆಂಪು ರಾಜಮುಡಿ, ಬಿಳಿ ರಾಜಮುಡಿ ಎರಡೂ ಇದೆ. ಹಾ, ಹಾ, ಹಾ. ಸೊ ಅದು ಬೆಂಗಳೂರವರೆಗೂ ಹೋಗುತ್ತೆ. Okay, ಕೆಜಿಗೆ ನಾನು 100, 120, 150ವರೆಗೂ ಮಾರ್ಬೋದು ಅಕ್ಕಿ. ಅಕ್ಕಿನ. ಅಕ್ಕಿ ಕೆಲವರು ಕೇಳ್ಕೊಂಡ್ ಬರ್ತಾರೆ ಸೊ ಅಂದ್ರೆ ನೀವು ಬಹಳಷ್ಟು ಮಾರೋದು ಬೀಜಕ್ಕೆ, ಬೀಜಕ್ಕೆ ಆದ್ರೆ ಜಾಸ್ತಿ. ಕೆಲವೊಂದು ಸ್ಪೆಷಲ್ ಕೆಲವು ರೆಡ್ ರೈಸ್ ಕೇರಳಕ್ಕೆ ಹೋಗುತ್ತೆ, ಕುಸಲಕ್ಕಿಗೆ. ಅದು ಬಂದಾಗ್ಲೇ ಬಡದ್ಬಿಟ್ಟು ಕೊಟ್ಬಿಡ್ತೇನೆ ಅದು. ಅಥವಾ ಥ್ರಾಶಿಂಗ್ ಇದೆ ಮೆಷಿನ್. ನಾನು ಎಲ್ಲ ಮ್ಯಾನ್ಯುಯಲ್ ಮಾಡೋದು ಸರ್, ಓಕೆ, ಕೈಯಲ್ಲಿ ನಾಟಿ ಮಾಡೋದು. ಕೈಯಲ್ಲೇ ನಾಟಿ, ಮಿಷಿನ್ ನಾಟಿ ನಾನು ಮಷಿನ್ ನಾಟಿ ಮಾಡಿಲ್ಲ, ಮಾಡಲ್ಲ. ಆದ್ರೆ Okay. ಥ್ರಾಶಿಂಗ್ ಮಾತ್ರ ಮಿಷಿನ್ ಅಲ್ಲಿ ಮಾಡ್ತೀನಿ. ಅಂದ್ರೆ ಕೈಯಲ್ಲೇ ನಾಟಿ ಮಾಡೋದು ಯಾಕೆ ಅಂದ್ರೆ ಅದು ಏನಂದ್ರೆ ಕೈಯಲ್ಲಿ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ನಿಮ್ ಕೈಯಲ್ಲಿ ಅಲ್ಲಲ್ಲ, ಮಾಡಿದ್ರೆ ಕೈಯಲ್ಲಿ ಮಾಡಿದ್ರೆ ಹಾ. ನಂಗೆ ಯಾಕೋ ಮಿಷಿನ್, ನಾನು 30 years ಬ್ಯಾಕ್ ಮಿಷಿನ್ ತಂದಿದ್ದೆ. ಹಾ, ಹಾ, ಹಾ. ಇಲ್ಲಿ ಮಳೆ ಜಾಸ್ತಿ ಸರ್, ಹೌದು. ಮಿಷಿನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಸಂಜೆ ಆಗೋಗಿ 10 ಇಂಚು ಮಳೆ ಹೊಡಿತು, ಓ, ಪೂರ್ತಿ ಹೋಯ್ತು. ಪೂರ್ತಿ ಹೋಯ್ತು. Okay, ಸೊ okay. ಅದ್ರ ನಂತರ, ಆದ್ರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಈಗ ನಾನು ನಮ್ದು machine drum ನಾಟಿ seeder ಮಾಡ್ಬೋದು. ಎಲ್ಲ ಬಂದಿದಾವೆ sir. ಡ್ರಮ್ ಸೀಡರ್ ಇದೆ, ಕಳೆ ಜಾಸ್ತಿ ಆಗುತ್ತೆ. ಕಳೆ ಜಾಸ್ತಿ ಆಗುತ್ತೆ. ಕಳೆಗೆ Okay, ಪುನಃ ನೀವು ಮತ್ತೆ ಕಳೆನಾಶಕ. ಕಳೆನಾಶಕ ಈ ಕಳೆ ಬಂದಷ್ಟು ಬೆಳೆ ಚಂದ. ಹಾ, ಹಾ, ಹಾ. ಕಳೆ ತೆಗಿಬೇಕು. ಹೆಂಗಸರು ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ, ಹಾ. ಒಂದು ಹೆಮ್ಮೆ ಬೇರೆ ಇದೆ, ನನಗೆ 40 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ಅಂತ. Okay, okay. ಸೊ ಲಾಭ ಅಂತೂ ಇಲ್ಲ, ಖಂಡಿತ ಇಲ್ಲ. ಹಾ. ಲಾಭ ಇದ್ರೆ ಇಷ್ಟು ಗದ್ದೆ ಪಾಳ್ ಬಿಡ್ತೈತಿಲ್ಲ ಅಲ್ಲ ಈಗ ಅಂದ್ರೆ- ಅಲ್ಲ ಕೊಡಗಿನಲ್ಲಿ. ಸರ್, ಈಗ ಅಂದ್ರೆ ನೀವ್ ಹೇಳೋದಂದ್ರೆ ನೀವು ಕ್ವಿಂಟಲ್ಗೆ 6,000 10,000 ರೂಪಾಯಿ ಮಾಡ್ತಾ ಇದ್ದೀರಾ ಮಾಡಿದ್ರೆ ಬೀಜದ? ಅದು ಹಾ. ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ನಷ್ಟ ಆಗ್ತದೆ. ಇಲ್ಲ, ನಷ್ಟ ನಷ್ಟ ಇಲ್ಲ ಇಲ್ಲ, ನಿಮ್ಗೆ. Okay, okay, ನಷ್ಟ okay. ಇಲ್ಲ. ಮತ್ತೆ ಈಗ ಮತ್ತೆ ಅಂದ್ರೆ ಸಾಧಾರಣ ಭತ್ತ ನೀವು ಹೊರಗಡೆ ಮಾಡಿದ್ರೆ ಕ್ವಿಂಟಲ್ 2,300 2,500 ಅದು ನಷ್ಟ ಆಗ್ತದೆ, ಅದು ನಷ್ಟ ಆಗ್ತಾ ಇದೆ ಅಂತ ಖಂಡಿತ ಆಗುತ್ತೆ, ಓಕೆ, ಓಕೆ. ಖಂಡಿತ ಆಗುತ್ತೆ. ಮತ್ತೆ ಹೈ ಈಲ್ಡಿಂಗ್ ವೆರೈಟೀಸ್ KHP 11 ಅಂತ, ಹಾ, ಕರ್ನಾಟಕ ಹಿಲ್ ಪ್ಯಾಡಿ, ಹಾ, ಹಾ. ಮೂಡಿಗೆರೆ ರಿಸರ್ಚ್ ಹಾ. ಅದು ಮಾತ್ರ ಎಕರೆಗೆ 32 ಕ್ವಿಂಟಲ್ ವರೆಗೂ ತೆಗ್ದಿದ್ದೀನಿ. 32 ಕ್ವಿಂಟಲ್. ಸೊ ಅಷ್ಟು ಇದ್ರೆ ಲಾಭ ಆಗತ್ತಾ? ಅಷ್ಟಿದ್ರೆ ಖಂಡಿತ ಲಾಭ. ಖಂಡಿತ ಲಾಭ ಆಗುತ್ತೆ. ಆದ್ರೆ ಈ ಸರ್ಕಾರದ ಯಾವುದೇ ಇದು ನಮಗೆ ಬೆಲೆ
ರೈತರಿಗೆ ಭತ್ತಕ್ಕಂತೂ ಬರೋದಿಲ್ಲ. ಯಾಕಂದ್ರೆ ಇದು ಎಸೆನ್ಷಿಯಲ್ ಪ್ರಾಡಕ್ಟ್. ಎಸೆನ್ಷಿಯಲ್ ಅಂದ್ರೆ ಜನರಿಗೆ ಅಗತ್ಯ ಇರುವಂತ ವಸ್ತುಗಳು ಆ ಕಾಯ್ದೆ ಮೇಲೆ ಇದಕ್ಕೆ ರೈಸ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ವ್ಯಾಪಾರಿಗಳು ರೈಸ್ ಮಾಡ್ತಾರೆ, ಬಟ್ ರೈತರಿಗೆ ಸಿಗ್ತಾ ಇಲ್ಲ. ಸೊ ಅಲ್ಲಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ ನೀವು ಬೀಜಕ್ ಮಾರಿದ್ರು ಕ್ವಿಂಟಲ್ಗೆ 6,000 ರೂಪಾಯಿ ಮಾರಿದ್ರು ಸಹಿತ ಅಲ್ಲಿಗೆ ಸರಿಯಾಗಿ ಇನ್ನು ನಷ್ಟ ಇಲ್ಲ, ಲಾಭ ಕಡಿಮೆ. ಆದ್ರೂ ಯಾಕೆ ನೀವು ಭತ್ತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಒಂದು ವಾಟರ್ ಇದಕ್ಕೆ ನಮ್ಗೆ ಅಂತರ್ಜಲ ಇಟ್ಕೋಬೇಕು. ಇದು ಗದ್ದೆ ಮಾಡೋದ್ರಿಂದ ನಂಗೆ ಕೆರೆಯಲ್ಲಿ ಯಾವತ್ತೂ ನೀರ್ ಇರ್ತದೆ. ಇನ್ನೊಂದು ಅಲ್ಲಿ ಒಂದು ಬೋರ್ವೆಲ್, 3 ಹಳ್ಳಿಗೆ ಸಾಕು ಬೋರ್ವೆಲ್. ಇವತ್ತಿಗೂ ಆರಿಲ್ಲ, ರಿಪೇರ್ ಬಂದು ಹಾಳಾಗಿದೆ ಹೊರತು ನೀರಿಲ್ಲದೆ ಆಗಿಲ್ಲ. ಅಲ್ಲ ಭತ್ತ ಮಾಡೋ ಬದಲು ಬಡೆ ಸಣ್ಣ ಕೃಷಿ ಹೊಂಡ ಈ ತರ ಅದಲ್ಲೂ ಮಾಡಬಹುದು. ಕೃಷಿ ಹೊಂಡ ಈಗ ನಂದು ಅಲ್ಲಿ 3 ಕೃಷಿ ಹೊಂಡ ಇದೆ. ಆ ಕಡೆ ಹೊಳೆದ ಆಚೆ ಬದಿ ಇಷ್ಟೇ ಗದ್ದೆ ಇದೆ. ಇಷ್ಟೇ ಗದ್ದೆ, ಹೊಳೆ ಆಚೆ ಬದಿ. ಅಲ್ಲಿ ನಿಧಾನ ಕೃಷಿ ಹೊಂಡ ಮಾಡಿದ್ದೀನಿ. ಅಲ್ಲಿ ಮಾಡಿದ್ದೀನಿ. ಕೃಷಿ ಹೊಂಡಕ್ಕೆ ಭತ್ತಾನೇ ಯಾಕೆ ಬೆಳಿತಾ ಇದೀರ ಅಂತ, ಬೇರೆ ಏನಾರ ಬೆಳಿಬಹುದು? ಬೇರೆ ಬೆಳೆಯಕ್ಕೆ ಎಲ್ಲಾ ಪ್ರಯತ್ನ ಪಟ್ಟೆ ಸರ್. ದಶಾವತಾರ, ನಂದು ದಶಾವತಾರ ಆಗಿದೆ. ಅಂದ್ರೆ ಯಾವ ಏನ್ ಅಂದ್ರೆ ಶುಂಠಿ ಬೆಳೆದೆ, 18 ಎಕರೆ ಶುಂಠಿ ಬೆಳೆದೆ ಒಂದು ವರ್ಷ. 96 ಅಲ್ಲಿ ಶುಂಠಿ ಬೆಳೆದೆ. ಆಮೇಲೆ ತರಕಾರಿಗಳು ಹಾಕಿದೆ, ಜೋಳ ಹಾಕಿದೆ, ಕಡ್ಲೆಕಾಯಿ ಹಾಕಿದೆ, ಯಾವ್ದು ಗ್ರೌಂಡ್ ನಟ್, ಟೊಮೆಟೊ ಹಾಕಿದೆ, ಮೂಲಂಗಿ ಹಾಕಿದೆ, ಬೀನ್ಸ್ ಹಾಕಿದೆ. ಎಲ್ಲವೂ ಯಾವ್ದು ಇದು ಎಳ್ಳು ಕೂಡ ಅಡಿಕೆ ಇದೆಲ್ಲ ಗದ್ದೆಗಳಾಗಿತ್ತಾಗ. ಇದೆಲ್ಲೂ ಎಳ್ಳು, ಗೆಣಸು. ನೀವು ಯೋಚನೆ ಮಾಡ್ತೀರಾ, ಒಂದೊಂದು ಗೆಣಸು 4 kg 5 kg ಬರ್ತದೆ. ಮೂಲಂಗಿ 4 kg 5 kg ಮೂಲಂಗಿ. ಒಂದು ಮೂಲಂಗಿ 4 kg 5 kg ಯಾರು ತಗೊಳ್ತಾರೆ? ನನಗೆ 7 ರೂಪಾಯಿ ಕೊಟ್ರು ಮಾರ್ಕೆಟ್. ಸಾರ್ ಇದು ಹೋಗೋದಿಲ್ಲ, ಹೋಗೋದಿಲ್ಲ. ನಾನು ಈಚೆ ಬಂದ ಕೂಡಲೇ ಅವ್ನು ಹೋಟೆಲ್ ಅವ್ನು ಕೊಟ್ಟ, ಅವ್ನು 20 ರೂಪಾಯಿ ಕೊಟ್ಟ. ಸೊ ನಂಗೆ 7 ರೂಪಾಯಿ ಕೊಟ್ಟ. ಸೊ ದಶಾವತಾರಗಳು ಮಾಡಿದ್ದೀನಿ ಸರ್ ಕೃಷಿಯಲ್ಲಿ. ನಾನು ಮಾಡದ ಇದಿಲ್ಲ, ಎಲ್ಲ ಒಂದು ಹಾಬಿಲಿ ಮಾಡಿದ್ದೆ ಹೊರತು ಲಾಭ ಅಂತ ಯಾವ್ದು ಇಲ್ಲ ಸರ್. ಇಲ್ಲ, ಭತ್ತದಲ್ಲಿ ಇಲ್ಲ. ಇದ್ದಿದ್ರೆ ಎಲ್ರೂ ಮಾಡ್ತಾ ಇದ್ರು ಸರ್. ಸರ್ಕಾರದ ನಮ್ಗೆ ಏನು ಸಾಲ, ಸರ್ಕಾರದ ರೇಟು ಅದು ಇನ್ನು ಏನ್ ಮಾಡ್ತಾರೋ ಕೆಲವು ನಮಗೆ ತಲುಪ್ತಾ ಇಲ್ಲ. ಇದನ್ ಬಿಟ್ರೆ ಬಿದಿರು ಮಾಡ್ತಾ ಇದೀರಾ ಅಂತ ಗೊತ್ತಾಯ್ತು. ಬಿದಿರು ತುಂಬಾ ಬೆಳೆದಿದ್ದೀನಿ ಸರ್. ಹೊಳೆಕರೆ ನೋಡಿ, ವೇಸ್ಟ್ ಲ್ಯಾಂಡ್ ಅಲ್ಲಿ ಕಾಣುತ್ತಲ್ಲ, ಜಾತಿ ಬಿದಿರು ತುಂಬಾ ಇದೆ ಅಲ್ಲಿ. ಅದು ಅಲ್ಲದೆ ವೇಸ್ಟ್ ಲ್ಯಾಂಡ್, ಗದ್ದೆದು ಹೊಳೆದು ಸೈಡ್ ಅಲ್ಲಿ ವೇಸ್ಟ್, ಅದ್ರಲ್ಲಿ ಬೇರೆ ಏನೂ ಆಗಲ್ಲ. ಬಿದಿರು ಹಾಕಿದೀನಿ ಒಂದು. ಅದು ಆಕ್ಚುಲಿ ಗವರ್ಮೆಂಟ್ ಲ್ಯಾಂಡ್ ಆಗೇ ಬರುತ್ತೆ, ಆದ್ರೆ ನಾನು ತಲೆ ಬಿದಿರು ಹಾಕಿದೀನಿ. ಬಿದಿರಿಗೆ ಒಳ್ಳೆ ಡಿಮಾಂಡ್ ಇದೆ ಸರ್. ಸರ್, ಈ ಬಿದಿರು ಹಾಕೋ ಐಡಿಯಾ ಎಲ್ಲಿ ಬಂತು? ಹೇಗೆ? ಮುಂಚೆಂದು ಇತ್ತು 85 ಇತ್ತು. ಅದೊಂದು ವನ ಮಹೋತ್ಸವದಲ್ಲಿ ಎಲ್ಲ ತಂದ್ರು. ಹಾಗೆ ಈ ರೇಷ್ಮೆ ಕೃಷಿಗೆ ಅವ್ರಿಗೆ ಬೇಕಾಗ್ತದೆ ಸರ್ ಆ ಚಂದ್ರಿಕೆ ಮಾಡ್ಲಿಕ್ಕೆ. ಬುಟ್ಟಿ ಮತ್ತೆ ಬುಟ್ಟಿ ಮಾಡುವವರು, ಏಣಿ ಮಾಡುವವರು, ಮತ್ತೆ ಕೆಲವು ಟುಲ್ಡಾ ಬಿದಿರು ಸ್ವಲ್ಪ ಗಟ್ಟಿ ಜಾತಿದು. ಗಟ್ಟಿ ಜಾತಿದಂದ್ರೆ ಈ ಸೆಂಟ್ರಿಂಗ್ ಅದಕ್ಕೆ ಹೋಗುತ್ತೆ, ಮನೆ ಕಟ್ಟುವ ಸೆಂಟ್ರಿಂಗ್. ಆ ಮುಂಚೆ ಎಲ್ಲ ಇಲ್ಲಿ ಹಾಕಿ ಮ್ಯಾಚ್ ಆಗ್ತಿತ್ತು, ಸ್ಟೇಡಿಯಂ ಕಟ್ಲಿಕ್ಕೆ ಸುತ್ತ, ಅದಕ್ಕೆ ಒಂದು ಕೂರ್ಲಿಕ್ಕೆ. ಆಗ ಹಾಕಿ ಮ್ಯಾಚ್ ಇಲ್ಲಿ ಕೊಡಗಲ್ಲಿ ಫೇಮಸ್. ಸೊ ಅದಕ್ಕೆಲ್ಲ ಹೋಗ್ತದೆ. ಈಗ ಕೆಲವು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದಿಂದ ಎಲ್ಲ ಬಂದು ಲೋಡ್ ಗಟ್ಲೆ ತಗೊಂಡು ಹೋಗ್ತಾರೆ. ಅವ್ರಿಗೆ ಅಂದ್ರೆ ಬಿದಿರಿಗೆ ಅಷ್ಟು ಮಾರ್ಕೆಟ್ ಇದೆಯಾ? ಮಾರ್ಕೆಟ್ ಇದೆ. ಕೆಲವು ಸಾರಿ ಬಂದ್ರೆ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ, ಕೆಲವು ಸಾರಿ ಆಗಲ್ಲ. ಸೊ ಅದೇನ್ ಹಾಳಾಗಲ್ಲ. ಬಲ್ತಿದ್ದಕ್ಕೆ ಬೇರೆ ಎಳೆದು, ಯಾರು ಬುಟ್ಟಿ ಮಾಡೋರು ಎಳೆದೇ ತಗೊಂಡು ಹೋಗುದು. ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಇಯರ್ಗೂ ಪುನಃ ಆಗ್ಬೇಕು, ಅದು ಹಾಳಾಗ್ಬೇಕು. ಆತರ ಮೆಂಟಾಲಿಟಿ ಅವರು. ಸೊ ಬಿದಿರನ್ನ ಮಾಡಿದ್ರೆ ಮಾರ್ಕೆಟ್ ಇದೆ. ಸರಿ, ಬಿದಿರಲ್ಲಿ ಇವೇ ತಳಿಗಳು ಬೇಕು ಅಥವಾ ಇವೇ ಬೇಕು ಅಂತ ಇದೆಯಾ? ಹೌದು ಸರ್, ಹೌದು. ಬರ್ಮಾ ಬ್ಯಾಂಬು, ಕಾಡು ಬಿದಿರು ಗಟ್ಟಿ, ಈ ಒಳ್ಳೆ ಮೆಣಸು ಕುಯ್ಲಿಕ್ಕೆಲ್ಲ ಏಣಿ ಮಾಡ್ಕೊಂಡು ಇದು ಮಾಡ್ತಾರೆ. ಇನ್ನು ಬರ್ಮಾ ಬ್ಯಾಂಬು ಅದು ಫಾಸ್ಟ್ ಗ್ರೋತ್, 80 ಫೀಟ್ ವರೆಗೂ ಹೋಗುತ್ತೆ. ಅದು ಪೇಪರ್ ಇಂಡಸ್ಟ್ರಿಗೆ ಅದಕ್ಕೆ ಇದಕ್ಕೆಲ್ಲ ಹೋಗುತ್ತೆ. ಬರ್ತಾರೆ, ಕೆಲವು ಸಾರಿ ಬರ್ತಾರೆ ದೊಡ್ಡಬಳ್ಳಾಪುರ. ಮತ್ತೆ ಈ ಕೆಲವೆಲ್ಲ ಇದು ಮಾಡ್ತಾರೆ ಅಂತದ್ದು ಕರಕುಶಲ ವಸ್ತುಗಳು, ಅದಕ್ಕೆಲ್ಲ ಬೇಕು. ಟುಲ್ಡಾ ಅದು ಗಟ್ಟಿ, ಒಳಗೆ ಹೋಲ್ ಇಲ್ಲ, ಗಟ್ಟಿ ಬಿದಿರು. ಅದು ಲೋಟಿ, ನಿಮಗೆ ಅಡಿಕೆ ಕುಯ್ಲಿಕ್ಕೆ ಲೋಟಿ, ದೊಂಟಿ ಅದಕ್ಕೆಲ್ಲ ಹೋಗುತ್ತೆ. ಸೆಂಟ್ರಿಂಗ್ ಹೋಗ್ತದೆ, ಕೆಲವು ಸಪೋರ್ಟ್ ಮನೆ ಕಟ್ಟಲಿಕ್ಕೆ. ಬಿದಿರಿಗೂ ಡಿಮಾಂಡ್. ಅದಕ್ಕೂ ಖರ್ಚಿಲ್ಲ ನೋಡಿ, ವೇಸ್ಟ್ ಲ್ಯಾಂಡ್ ಅಲ್ಲಿ ಅದು ಅದ್ರ ಪಾಟಿಗೆ ಅದು ಬರ್ತದೆ. ಮಳೆ ಬಂದ್ರೆ ಕಾಫಿ ತೋಟ ಮಧ್ಯೆ ದಯವಿಟ್ಟು ಯಾರಿಗೂ ಹಾಕೋದು ಬೇಡ. ಅದು ಒಂದು ಬಿದಿರು ಹಾಕಿದ್ರೆ 1/2 ಎಕರೆ ಕಾಫಿ ಆಗಲ್ಲ, ಅದು ಅಷ್ಟು ಆಕ್ಯುಪೈ ಮಾಡುತ್ತೆ. ಯಾಕಂದ್ರೆ ಇರೋದ ಸಾರನ್ನೆಲ್ಲ ಇಟ್ಕೊಳ್ತೇವೆ. ಯಾವುದೇ ಮರ, ಯಾವುದೇ ಗಿಡ ಫಾಸ್ಟ್ ಗ್ರೋತ್ ಆದ್ರೆ ಅದು ಲೆಕ್ಕ ಭೂಮಿಯಿಂದ ಎಲ್ಲ ಎಳಿಕೊಳ್ತಾ ಉಂಟು. ಇವನ್ ಮ್ಯಾಂಜಮ್ ಆಲ್ಸೋ, ಮ್ಯಾಂಜಮ್ ಅಂತ ಅದು ನಟ್ಟಿದೆ ಒಂದು ವರ್ಷ, 400 ಬುಡ. ಆಸ್ಟ್ರೇಲಿಯನ್ ಟೀಕ್ ಅಂತ ಹೇಳಿ ಮ್ಯಾಂಜಮ್
ಅದಕ್ಕೆ ಈಗ ಈ ವರ್ಷ ರೇಟ್ ಬಂತು, ಎಲ್ಲ ಕೊಟ್ಬಿಟ್ಟೆ. ಕೊಟ್ರಿ. ಓಕೆ ಓಕೆ ಓಕೆ. ಅದು ಸೊ ಹಲವಾರು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ. ದಶಾವತಾರ ಆಗಿದೆ. ಕೃಷಿಯಲ್ಲಿ ದಶಾವತಾರ ಆಗಿದೆ. ದಶಾವತಾರ ಆಗಿದೆ ಅಂತ ಅಂದ್ರೆ ಹ್ಮ್. ಸೊ ಈಗ ಹೆಂಗೆ ಅಂತಂದ್ರೆ ನೀವು ಎಲ್ಲಾನು ಮಾಡಿ ನೋಡಿದೀರಾ. ನಿಮ್ದು ಫಸ್ಟ್ ಭತ್ತ ಇತ್ತು, ಹ್ಮ್. ಬಿಡಿ ಅನ್ಕೊಂಡು ಕಾಫಿ ಮಾಡಿದ್ರಿ, ಕಾಫಿ ಚೆನ್ನಾಗಾಯ್ತು, ಹ್ಮ್. ಕಾಫಿ ಎಕ್ಸ್ಟೆಂಡ್ ಮಾಡ್ತಾ ಕಾಫಿ ಅದು ಬಿಡ್ಲಿಕ್ಕೆ ಆಗಲ್ಲ. ಕಾಳುಮೆಣಸು ಇರ್ತೀವಿ, ಅದ್ಭುತವಾಗಿತ್ತು ಮುಂಚೆ. ಅದ್ಭುತವಾಗಿತ್ತು, ಈಗ ನೋಡು ಬಹಳ ಕಣ್ಣು ಕಡಿಮೆ ಕುಕ್ಕುವಾಗಿತ್ತು. ಈಗ ಬಹಳ ಕಡಿಮೆ ಆಗಿದೆ, ಆದ್ರೂ ಅದು ಮಾಡ್ಬೇಕು ಅಂತ ಟ್ರೈ. ಒಂದು ವರ್ಷ ಗಾಳಿ ಬಂದು ಸುಂಟ್ರ ಗಾಳಿ ಬಂತು, ಹಾ ಹಾ ಅದು ವ್ಯಾಲಿ ತರ ಕಾಣುತ್ತೆ. ನಮ್ಮ ತೋಟ ಮಾತ್ರ ಹೋಯ್ತು ತಲೆಯಿಂದ ತಲೆಗೆ. ಅದೇ ಪೂರ್ತಿ ಹೀಗಾಯ್ತು. ಸಿಲ್ವರ್ ಓಕ್ಸ್. ಸೊ ಸಿಲ್ವರ್ ಓಕ್ಸ್ ಸಹ ಮಾರಿದೆ. ಓಕೆ. ಹಾ ಅದು ತೋಟದಲ್ಲಿ ಇರಬಾರ್ದು, ಅದು ಸಹ ಮಾರಿ ಆಯ್ತು. ಅದನ್ನು ಮಾರಾಯ್ತು. ಸೊ ಈಗ ಕಾಳುಮೆಣಸು ಆಯ್ತು, ಕಾಳುಮೆಣಸು ಬಂತು, ಮುಗೀತು. ಭತ್ತ ಇತ್ತು. ಈಗ ನೀವೇ ಹೇಳ್ತಾ ಇದ್ರೆ ಭತ್ತ ಮಾಡಿ, ಭತ್ತ ಅಷ್ಟೇ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಕೆಲವೆಲ್ಲ ಅಡಿಕೆ ತೋಟ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ಅಡಿಕೆ ಅದಂತೆ ಈಗ ಅಡಿಕೆ ತೋಟ ಮಾಡಿ, ಅಡಿಕೆ ತೋಟ, ಬಾಳೆ ನೋಡಿ, ಬಾಳೆ ಲಾಭ ಇದೆ. ಅದ್ರೊಳಗೆ ಬಾಳೆ ಹಾಕಿದ್ರೆ ಬೇಳೆ ಸ್ಟಂಡುಗಳನ್ನ ತುಂಬಾ ಸಿಗುತ್ತೆ. ಅಲ್ಲೂ ಈ ಕಾಳುಮೆಣಸು ಹಾಕೋ ಪ್ರಯತ್ನ ಮಾಡ್ತಾ ಬಾಳೆ ಇದ್ದೀರಾ. ಸಾಧಾರಣ ನಮ್ಮ ಕೆಲಸದವರೇ ತಗೊಂಡು ಹೋಗ್ತಾರೆ ಎಲ್ಲ ಬಾಳೆ. ಆಲ್ಮೋಸ್ಟ್ ತೆಂಗಿನಕಾಯಿ ಅಷ್ಟೇ 25-30 ರೂಪಾಯಿಗೆ ಒಂದೊಂದು ತೆಂಗಿನಕಾಯಿ ಅವರೇ ತಗೊಂಡು ಹೋಗ್ತಾರೆ. ಅದ್ ಕೆಲವುದನ್ನ ಜಾಸ್ತಿ ನನ್ನ ತಮ್ಮ ಹೋಗಿ ಎಣ್ಣೆ ಮಾಡ್ಕೊಂಡ್ ಬರ್ತಾನೆ, ಎಣ್ಣೆ ಮಾರ್ತೀನಿ, ಅವನೇ ಒಟ್ಟಿನಲ್ಲಿ ಏನೇ ಒಂದು ಮಾಡಿದ್ರು ಸಹಿತವ ಮಾರುಕಟ್ಟೆ ವಿಷಯನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದೀರಾ. ಹಾಬಿಯಾಗೆಲ್ಲ ಶುರು ಮಾಡಿದ್ದನ್ನು ಹಾಬಿಯಾಗಿ ಶುರು ಮಾಡಿದ್ದು, ಕೆಲಸ ಮಾರ್ಕೆಟ್ ಆಗತ್ತೆ, ಆಗಲ್ಲ ಅಂದ್ರೂ ನಮ್ಗೇನ್ ನಷ್ಟ ಅಂತ ಇಲ್ಲ, ನಷ್ಟ ಅಂತೂ ಇಲ್ಲ ಅಂತ ಅನ್ಕೊಂಡು ಮಾಡ್ತಾ ಇದೀರ ಅನ್ಕೊಂಡು. ಸರ್ ಅಂದ್ರೆ ನಾವು ಕೊಡಗಲ್ಲಿ ಬಂದ್ರೆ, ಕೊಡಗಿನ ಸಾಮಾನ್ಯವಾಗಿ ಬೇರೆ ಕಡೆ ರೈತರಿಗೆ ಕೊಡಗಲ್ಲಿ ಕಾಫಿ ಬೆಳಿತಾರೆ, ಕಾಳುಮೆಣಸಿದೆ, ಕಾಫಿಯಲ್ಲಿ ಹಾಕಿರ್ತಾರೆ ಮರ, ಅದು ಕಾಳುಮೆಣಸು ಬೇರೆ. ಆದ್ರೆ ಕೊಡಗಲ್ಲೂ ಸಹಿತ ಕೃಷಿಯಲ್ಲೂ ಬೇರೆ ಬೇರೆ ಇದೆ, ಬೇರೆ ಬೇರೆಗಳನ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಭತ್ತನೇ ಇರ್ಬೋದು. ಇಷ್ಟೊಂದು ನೀವು ಹೆಂಗಂತಂದ್ರೆ ಸ್ಥಳೀಯ ತಳಿ ಇರಬಹುದು, ಸುತ್ತಮುತ್ತ ಬೇರೆ ರಾಜ್ಯದ ತಳಿಗಳು, ಬೇರೆ ಉತ್ತರ ಭಾರತದಿಂದ ಬರುವಂತ ತಳಿಗಳನ್ನು ಸಹಿತ ನೀವು ಹಾಕಿದೀರಾ. ತುಂಬಾ ಅಪರೂಪದ ಹೊಸ ಹೊಸ ತಳಿಗಳನ್ನು ಹಾಕಿ ಬೀಜ ಮಾರ್ತಾ ಇದ್ದೀರಾ. ಸೊ ಇದೆಲ್ಲ ನಮ್ಮ ರೈತರಿಗೆ ಒಂದು ಹೊಸ ವಿಚಾರ, ಒಂದಿಷ್ಟು ಹೊಸ ಅನುಭವಗಳು. ಮಾಡ್ತೀವಿ ಅಂತ ಮುಂದೆ ಬರೋರಿಗೆ ಒಂದು ಹೊಸ ಕಲಿಕೆ ರೀತಿಯಾಗಿ. ನಾವು ಒಳ್ಳೆ ಭೂಮಿಲಿ ಇದ್ದೀನಿ ಅಂತ ನಂಗೊಂದು ಖುಷಿ. ಇಡೀ ದೇಶದಲ್ಲಿ ಕೊಡಗು ಒಳ್ಳೆ ಒಂದು ಆ ಜಾಗದಲ್ಲಿ ಏನು ಬೇಕಾ ಹೆಸರು ಹುಟ್ಟುತ್ತೆ ಸರ್. ಏನ್ ಬೇಕಾ ಹೆಸರು ಏನು ಬೇಕಾ ಮಾಡ್ಬೋದು, ಸಾಧನೆ ಮಾಡ್ಬೋದು ನೀವು ಪ್ರಯತ್ನ ಪಟ್ರೆ. ಸೊ ಒಂದು ಭೂಮಿಲಿ ಇದ್ದೀವಿ, ಇಷ್ಟು ಇದ್ದೀರಾ. ಸೊ ನಮ್ಗೆ ಇದು ಹೊಸ ತರ ಎಪಿಸೋಡ್. ಯಾರಾದ್ರೂ ರೈತರು ಈ ರೀತಿ ಮಾಡ್ತೀವಿ ಹೊಸದಾಗಿ ಉಮೇದರಿಗಿದ್ರೆ ಅವರಿಗೂ ಸಹಿತ ನೀವು ಒಂದು ಖಂಡಿತ ಮಾರ್ಗದರ್ಶಕ. ಸುಮಾರು ಜನ ತಗೊಂಡ್ ಹೋಗ್ತಾರೆ ಅವ್ರು ಮಾಡ್ಲಿ. ಈಗ ಬೆಂಗಳೂರಿಂದ, ರಾಮನಗರದಿಂದ ಎಲ್ಲ ಫಿಶರೀಸ್ ಬಗ್ಗೆ ಕೇಳ್ತಾರೆ ಕೆಲವರು, ಯಾವ ತರ. ಸೊ ಇಷ್ಟೊತ್ತು ತನಕ ನೀವು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ, ಇಷ್ಟೊಂದು ನಮ್ಗೆ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ನಮ್ಮ ರೈತರ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೋ ತನಕ ನಮಗೆ ರವಿಶಂಕರ್ BP ಸರ್ ಅವರು ಅವರದ್ದೊಂದು ಕೃಷಿ ಅನುಭವ, ಮೀನ್ ಸಾಕಾಣಿಕೆ ಮಾಡೋದಿರಬಹುದು, ಜೇನ್ಪೆಟ್ಟಿಗೆ ಹಿಡಿಯೋದಿರಬಹುದು, ಭತ್ತ ಇರಬಹುದು, ಬಿದಿರು ಸಾಕಾಣಿಕೆ ಮಾಡೋದಿರಬಹುದು, ಇದ್ರ ಬಗ್ಗೆ ಮಾತಾಡ್ತಾ ಇದ್ರಾಗಿತ್ತು. ಕೆಲವೊಂದಲ್ಲಿ ಲಾಭ ಇದೆ, ಕೆಲವೊಂದಲ್ಲಿ ಲಾಭ ಮಾಡ್ತಾ ಇದಾರೆ, ಕೆಲವೊಂದು ಅಷ್ಟೊಂದು ಲಾಭ ಇಲ್ಲ ಅಂತಂದ್ರೂ ಸಹಿತವ ಕೃಷಿಗೋಸ್ಕರ ಇವರು ಹವ್ಯಾಸಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಈ ಎರಡೂ ಕಂತುಗಳಲ್ಲಿ ನಮಗೆ ಇಷ್ಟೋ ತನಕ ನಿಂತ್ಕೊಂಡು ತಮ್ಮ ಇಡೀ ತೋಟವನ್ನೆಲ್ಲ ತೋರಿಸ್ಕೊಂಡು ನಮಗೆ ಎಲ್ಲಾ ಹಣ್ಣುಗಳ ಬಗ್ಗೆ ಇರಬಹುದು, ಮೀನ್ ಸಾಕಾಣಿಕೆ ಬಗ್ಗೆ, ಭತ್ತದ ಬಗ್ಗೆ, ಅದು ಭತ್ತ ಸಹಿತ ಇವರು ಭತ್ತವನ್ನ ಬೀಜಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಸೊ ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ರವಿಶಂಕರ್ ಸರ್ ಅವರಿಗೆ ಧನ್ಯವಾದವನ್ನ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.